ಹಲೋ ಫ್ರೆಂಡ್ಸ್, ನಾವಿವತ್ತು ಫೆಬ್ರವರಿ 15, 2025ರಲ್ಲಿ ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ A2 ಸಿರೀಸ್ನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಹಿಂದಿನ ವಿಡಿಯೋಗಳನ್ನ ಲೆಕ್ಕಗಳನ್ನ ಮಾಡಿದ್ದೇವೆ. ಹೌದು, ಇವತ್ತು ನಾವು 47ನೇ ಲೆಕ್ಕವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ 6 ಲೆಕ್ಕಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಹಾಗಾದ್ರೆ ಇವತ್ತಿನ ಈ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರಿಯಾಗಿ ಪ್ರಶ್ನೆಯನ್ನ ಓದಿಕೊಳ್ಳೋಣ. 4, 8, 0, 2, 5 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದದ್ದು ಏನಂತಂದ್ರೆ, ಮೊದಲನೇದಾಗಿ ಅಂಕಿಗಳು. ಹಾಗಾದ್ರೆ ಯಾವುದಕ್ಕೆ ನಾವು ಅಂಕಿಗಳು ಅಂತ ಕೇಳ್ತೀವಿ ಅಂತೇಳಿ ತಿಳ್ಕೊಬೇಕಾಗ್ತಾ ಇದೆ. ಹಾಗಾದ್ರೆ ಅಂಕಿಗಳು ಯಾವುವು ಅಂತ ಕೇಳಿದಾಗ 0, 1, 2, 3, 4, 5, 6, 7, 8 ಮತ್ತು 9. 0, 1, 2, 3, 4, 5, 6, 7, 8 ಮತ್ತು 9 ಇವುಗಳಿಗೆ ನಾವು ಅಂಕಿಗಳು ಅಂತೇಳಿ ಕರಿತಾ ಇದ್ದೀವಿ. ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ನಾವು ಸಂಖ್ಯೆಗಳನ್ನ ಬರಿತೇವೆ. ಹಾಗಾದ್ರೆ ನಮಗೆ ಇಲ್ಲಿ ಬೇಕಾಗಿದ್ದು ಅತಿ ಚಿಕ್ಕ ಸಂಖ್ಯೆ. ನೋಡಿ, ಇವುಗಳನ್ನು ಉಪಯೋಗಿಸಿಕೊಂಡು ನಮಗೆ ಏನ್ ಬೇಕಾಗಿದೆ? ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನ ಹೇಗೆ ಮಾಡುವುದು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಹೌದಾ? ಇದರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅತಿ ದೊಡ್ಡ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ. ಹೌದಾ? ಹಾಗಾದ್ರೆ ನೋಡಿ, 1 ಅಂಕಿಯ, 2 ಅಂಕಿಯ, 3 ಅಂಕಿಯ, 4 ಅಂಕಿಯ, 5 ಅಂಕಿಯ ಅಂದ್ರೆ ಇಲ್ಲಿ 5 ಅಂಕಿ ಅಂತ ಕೇಳಿದಾರೆ ಅಂದ್ರೆ ನಾವು 5 ಅಂಕಿಯವರೆಗೆ ಬರ್ಕೊಳ್ಳೋಣ. 1 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ನೋಡಿ, ಇವಷ್ಟು ಏನು? 1 ಅಂಕಿಯ ಸಂಖ್ಯೆಗಳು. ಇವುಗಳಲ್ಲಿ ದೊಡ್ಡದ್ಯಾವುದು? 9. ದೊಡ್ಡದ್ಯಾವುದು? 9. ಇನ್ನ ಅತಿ ಚಿಕ್ಕ ಸಂಖ್ಯೆ ನೋಡಿ, ನಿಮ್ಮ ಆಪ್ಷನ್ಗಳಲ್ಲಿ ಏನಾದ್ರೂ 0 ಕೊಟ್ಟಿದ್ರೆ 0 ಅಂತ ಬರೀರಿ. 0 ಕೊಡ್ಲಿಲ್ಲ ಅಂದ್ರೆ ಏನಾಗ್ತಾ ಇದೆ? 1 ಅಂತ ಆಗ್ತಾ ಇದೆ. ಹಾಗಾದ್ರೆ ನಾವು ಇಲ್ಲಿ ಏನು ಅಂತ ಬರೆಯೋಣ? 0 ಅಥವಾ 1. 0 ಅಥವಾ 1. ಏಕೆ ನಾವು 0 ಅಥವಾ 1 ಬರೀತೇವೆ ಅಂದ್ರೆ, ಸ್ವಾಭಾವಿಕ ಸಂಖ್ಯೆಗಳು ಬಂದ್ರೆ ಅಲ್ಲಿ ಚಿಕ್ಕ ಸಂಖ್ಯೆ 1 ಆಗ್ತಾ ಇದೆ. ಪೂರ್ಣ ಸಂಖ್ಯೆಗಳು ಬಂದಾಗ ಅಲ್ಲಿ ಚಿಕ್ಕ ಸಂಖ್ಯೆ 0 ಆಗ್ತಾ ಇದೆ. ಹೌದಾ? ಅದೇ ರೀತಿಯಾಗಿ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 9ಗಳು 2 ಸಲ ಅಂದ್ರೆ 99. ಆಮೇಲೆ ಅತಿ ಚಿಕ್ಕ ಸಂಖ್ಯೆ 2 ಅಂಕಿದು 10 ಆಗ್ತಾ ಇದೆ. ಆಮೇಲೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 999 ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ 100. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 100. ಆಮೇಲೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9999. ಹೌದಾ? ಆಮೇಲೆ ಇಲ್ಲಿ 1000. ಎಷ್ಟು? 1000. ಆಮೇಲೆ ಇದು 99999. ಇದು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಅದೇ ರೀತಿಯಲ್ಲಿ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಂದ್ರೆ 10,000. ಹಾಗಾಗಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ? 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರಿಬೇಕು. ನೋಡಿ, ಈ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು 5 ಅಂಕಿ ಚಿಕ್ಕ ಸಂಖ್ಯೆ ಬರಿಬೇಕಂದ್ರೆ ನಮ್ಗೆ ಮೊದಲನೇದಾಗಿ ಏನ್ ಗೊತ್ತಿರಬೇಕು? 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಗೊತ್ತಿರಬೇಕು. ಹಾಗಾದ್ರೆ ಮೊದಲನ ಇದನ್ನ ಬರ್ಕೊಳ್ಳೋಣ. 10,000 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಂದಾಗ 4, 8, 0, 2, 5 ಕೊಟ್ಟಿದ್ದಾರೆ.
ನಮಗೆ ಚಿಕ್ಕ ಸಂಖ್ಯೆ ಬೇಕಾಗಿದೆ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಚಿಕ್ಕ ಸಂಖ್ಯೆ 0 ಆಗ್ತಾ ಇದೆ. 0 ಏನಾದ್ರೂ ನಮ್ಗೆ ಇಲ್ಲಿ ಬಂದ್ರೆ ಇಲ್ಲಿ ನೋಡಿ 0 ಮೊದಲಿದೆಯಾ? ಇಲ್ಲ, ಹೌದಾ? 0 ಎಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಆದ ಕಾರಣ ಈ 0 ನಾವು ಏನ್ ಮಾಡ್ಕೋಬೇಕು? 2ನೇ ಸ್ಥಾನದಲ್ಲಿ ಇರಬೇಕು. ಇದಾದ ನಂತರ ಉಳಿದಂತ ಸಂಖ್ಯೆ ಯಾವುದು? 2. ಈ 2 ನಾವು ಏನ್ ಮಾಡ್ಕೋಬೇಕು? ಫಸ್ಟ್ ಬರ್ಕೋಬೇಕು, ಹೌದಾ? ಹಾಗಾದ್ರೆ ಚಿಕ್ಕ ಸಂಖ್ಯೆ ಯಾವುದು? 2. ಆಮೇಲೆ ಈ 0ನ 2ನೇ ಜಾಗದಲ್ಲಿ ಬರ್ಕೋಬೇಕು. ಆಮೇಲೆ ಇದಕ್ಕಿಂತ ದೊಡ್ಡದು 4, ಹೌದಾ? ಆಮೇಲೆ 5, ಆಮೇಲೆ 8. ನೋಡಿ 4 ಬಂದಿದೆ, 8 ಬಂದಿದೆ, 0 ಬಂದಿದೆ, 2 ಬಂದಿದೆ, 5 ಬಂದಿದೆ. ಈ 0 ಏನಾದ್ರೂ ನೀವು ಮೊದಲು ಬರೆದ್ರೆ ಇದು 5 ಅಂಕೆದ ಆಗೋದಿಲ್ಲ. ಇದು ಎಷ್ಟಾಗ್ತಾ ಇದೆ? 4 ಅಂಕೆದಾಗ್ತಾ ಇದೆ. ಹಾಗಾಗಿ ಇದರ ಸರಿಯಾದ ಉತ್ತರ ಎಷ್ಟಾಗ್ತಾ ಇದೆ? 20,458. ಹಾಗಾದ್ರೆ ಈ ಅಂಕಿಗಳನ್ನು ಉಪಯೋಗಿಸಿಕೊಂಡು ಬರೆಯಬಹುದಾದ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದಂದ್ರೆ 20,458 ಆಗ್ತಾ ಇದೆ. ಇದನ್ನ ಏನಾದ್ರೂ ದೊಡ್ಡ ಸಂಖ್ಯೆ ಅಂತ ಬರೀರಿ ಅಂದ್ರೆ, ಹೌದಾ? ಇದನ್ನೇ ದೊಡ್ಡ ಸಂಖ್ಯೆ ಬರೀರಿ ಅಂತಂದ್ರೆ ಏನಾಗ್ತಾ ಇದೆ? ಇದನ್ನೇ ಉಲ್ಟಾ ಬರೀಬೇಕಾಗ್ತದೆ. ಏನಾಗ್ತದೆ? 8, 5, 4. ಇಲ್ಲಿ ನೋಡಿ 0 2 ಬರಲ್ಲ, ಏನು ಬರ್ತಾ ಇದೆ? 2 0 ಬರ್ತಾ ಇದೆ. ಈ ರೀತಿಯಾಗಿ ಇದು ಚಿಕ್ಕ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ಆಗ್ತಾ ಇದೆ, ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.